ಸೊ ವೆಲ್ಕಮ್ ಟು ಸಿದ್ಧಸಿ ಜಿ ಕೆ ಚಾನಲ್. ಸೊ ಇವತ್ತಿನ ದಿನ ನಾವು ಮೋಸ್ಟ್ ಇಂಪಾರ್ಟೆಂಟ್ ಜಿ ಕೆ ಕ್ವಶನ್ಸ್ಗಳ ಕುರಿತು ಚರ್ಚೆ ಮಾಡೋಣ. ಸೊ ಇವೆಲ್ಲ ಪ್ರಶ್ನೆಗಳು ಸಹ ಈ ಒಂದು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೆಗಳಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಲ್ಲರೂ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿರಿ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಈ ಒಂದು 2024ರಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಅಂತ ಕೇಳಿದ್ದಾರೆ. ಅಂದರೆ ಈ ಒಂದು ಮುಂಬರುವ ಎಲ್ಲ ಒಂದು ಎಕ್ಸಾಮ್ಸ್ನಲ್ಲಿ ಈ ಒಂದು ಹೊಸದಾಗಿ 2024ರಲ್ಲಿ ಈ ಒಂದು ಪ್ರವಾಸೋದ್ಯಮದ ಬಿಟ್ಟು ಮತ್ತು ಬೇರೆ ಬೇರೆ ಸೂಚ್ಯಂಕದಲ್ಲಿ ಹಸಿವಿನ ಸೂಚ್ಯಂಕ ಮತ್ತು ಆರ್ಥಿಕ, ಬೌದ್ಧಿಕ ಈ ರೀತಿಯಾಗಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನಗಳು ಯಾವ್ಯಾವ ಬಿಡುಗಡೆ ಮಾಡಿರುವಂತಹ ಅವು ಸಹ ನಾವು ನೋಡ್ಕೋಬೇಕು. ಮತ್ತು ಯಾವ ವಿಶ್ವವಿದ್ಯಾಲಯ ಇದನ್ನು ರೆಡಿ ಮಾಡ್ಯದ, ಹಿಂದೆ ಯಾವ ಸ್ಥಾನ ಇತ್ತು ಮತ್ತು ಈಗ ಎಷ್ಟನೇ ಸ್ಥಾನ ಅದ, ಮತ್ತು ಅಗ್ರಸ್ಥಾನದಲ್ಲಿರುವ 5 ದೇಶಗಳ ಕುರಿತು ನಾವು ನೋಡ್ಕೋಬೇಕು. ಹೀಗೆ ಈ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ. ಸೊ ಈ ಒಂದು 2024ರಲ್ಲಿ ಈ ಒಂದು ಎಕನಾಮಿಕ್ ಫೋರಮ್ನಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟಿತ್ತಂತಂದರೆ ಈ ವರ್ಷ 39. ಅಂದರೆ ಬಹಳಷ್ಟು ಸುಧಾರಣೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ 2021ಕ್ಕೆ ಹೋಲಿಸಿದಾಗ 2021ರಲ್ಲಿ 54ನೇ ಸ್ಥಾನದಿಂದ 39 ಸ್ಥಾನಕ್ಕೆ ಇದು ಜಂಪ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಬಹಳಷ್ಟು ನಮ್ಮ ಭಾರತದಲ್ಲಿ ಸುಧಾರಣೆ ಆಗಿದೆ. ಯಾವ ಒಂದು ವೇದಿಕೆಯಲ್ಲಿ, ಆರ್ಥಿಕ ವೇದಿಕೆಯಲ್ಲಿ ಸುಧಾರಣೆ ಆಗಿದೆ. ಸೊ 2021ರಲ್ಲಿ 54 ಇತ್ತು, ಇದು ಸಹ ನಾವು ನೆನ್ಪಿಟ್ಕೋಬೇಕು. ಈಗ ಎಷ್ಟನೇ ಸ್ಥಾನ ಅಂದರೆ 39ನೇ ಸ್ಥಾನ. ಸೊ ಇದು ಒಂದು ವರದಿ ಯಾರು ರೆಡಿ ಮಾಡಿದ್ದಾರೆ ಅಂತಂದರೆ ಇದನ್ನು ವಿಶ್ವ ಆರ್ಥಿಕ ವೇದಿಕೆ ಮತ್ತು ಸೂರ್ಯ ವಿಶ್ವವಿದ್ಯಾಲಯ ಎಂಬ ವರದಿ ಈ ಒಂದು ಫೋರಮ್ ರೆಡಿ ಮಾಡಿದೆ ಅಂತಲೇ ಹೇಳ್ಬೋದು. ನಾವು ಕೇವಲ ಪ್ರಶ್ನೆಗೆ ಉತ್ತರ ಹುಡುಕದೆ ಇದರೆಲ್ಲ ಹಿನ್ನೆಲೆಯನ್ನು ತಿಳಿದುಕೊಂಡಾಗ ಯಾವ ಪ್ರಶ್ನೆ ಕೇಳಿದ್ರೂ ಸಹ ನಮಗೆ ಆನ್ಸರ್ ಮಾಡಲಿಕ್ಕೆ ಈಸಿ ಆಗ್ತದೆ. ಹಾಗಾದರೆ ಈಗ 2024ರಲ್ಲಿ ನಮ್ಮ ಭಾರತದ ಸ್ಥಾನ 39 ಅಂತ ನಮಗೆ ಗೊತ್ತು. ಈಗ ಕೆಲವೊಂದು ಸಾರಿ ಫಸ್ಟ್ ಸೆಕೆಂಡ್ನು ನಮಗೆ ಗೊತ್ತಿರಬೇಕು. ಹಾಗಾಗಿ ಮೊದಲನೇ ಸ್ಥಾನ ಯಾವುದಂದರೆ ಅಮೇರಿಕಾದ ಈ ಒಂದು ವರ್ಲ್ಡ್ ಎಕನಾಮಿಕ್ ಫೋರಮ್ನಲ್ಲಿ. ಸೆಕೆಂಡ್ ಪ್ಲೇಸ್ ಬಂದುಬಿಟ್ಟು ಸ್ಪೇನು, ಥರ್ಡ್ ಬಂದುಬಿಟ್ಟು ಜಪಾನು, ಫೋರ್ತು ಫ್ರಾನ್ಸು, ಫಿಫ್ತ್ ಆಸ್ಟ್ರೇಲಿಯಾ. ಈ ಒಂದು 4 ಹೆಸರು ಸಹ ನಾವು ನೆನ್ಪಿಟ್ಕೋಬೇಕು. ಕೆಲವೊಂದು ಸಾರಿ ಕೇಳ್ಬೋದು. ಅಗ್ರಸ್ಥಾನ ಅಮೇರಿಕಾ, ನಮ್ಮ ಭಾರತದ ಸ್ಥಾನ 39, ಹಿಂದೆ 54 ಇತ್ತು. ನೆಕ್ಸ್ಟ್ ಬಂದುಬಿಟ್ಟು ಇದರ ಕೇಂದ್ರ ಕಚೇರಿ ಎಲ್ಲದ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂದರೆ ಇದು ಸ್ವಿಟ್ಜರ್ಲೆಂಡ್ನಲ್ಲದಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು, ಇದು ಈಗ ಎಕ್ಸಾಮ್ನಲ್ಲಿ ಒಂದು ಯಾವ ಸ್ಥಾನ ಅಂತ ಕೇಳ್ತಾರೆ, ಮತ್ತು ದಿನಗಳ ಮೇಲೂ ಸಹ ಕೇಳ್ತಾರೆ, ಅದರ ದೇಹವಾಕ್ಯ ಕೇಳ್ತಾರೆ, ಮತ್ತು ಅಂಬಾಸಿಡರ್ ಯಾರಂತನೂ ಸಹ ಕೇಳ್ತಾರೆ. ಸೊ ಹಾಗಾಗಿ ಎರಡನೇ ಪ್ರಶ್ನೆ ಬಂದುಬಿಟ್ಟು, ವಿಶ್ವ ತಂಬಾಕು ರಹಿತ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟು. ಇದು ಬಂದುಬಿಟ್ಟು ಮೇ 31ರಲ್ಲಿ ಇದು ಆಚರಣೆ ಮಾಡ್ತಾರೆ. ಸೊ ಈ ಒಂದು 2024ರ ದೇಹವಾಕ್ಯ ಏನಾಗಿತ್ತು ಈ ಒಂದು ವಿಶ್ವ ತಂಬಾಕು ರಹಿತ ದಿನ ಅಂದರೆ, ಇದರ ಉದ್ದೇಶ ಅಂತಂದರೆ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು. ಅಂದರೆ ಈಗ ಕೆಲವೊಂದು ಸಾರಿ ಏನು ಮಾಡ್ತಾರೆ ಅಂತಂದರೆ ಸಣ್ಣ ಏಜಿನವರು ಸಹ ಈ ಒಂದು ಹ್ಯಾಬಿಟ್ ಕಲಿಯೋದ್ರಿಂದ ಅವರಲ್ಲಿ ಮುಂದೆ ಈ ಒಂದು ಕ್ಯಾನ್ಸರ್ಗೆ ಅವರು ಗುರಿಯಾಗ್ತಾರೆ. ಅದರಿಂದ ಮಕ್ಕಳನ್ನು ರಕ್ಷಿಸ್ಲಾಕ ಈ ಒಂದು ವಿಶ್ವ ತಂಬಾಕು ರಹಿತ ದಿನ ಮೇ 31ಗೆ ಆಚರಣೆ ಮಾಡ್ತಾರೆ. ಸೊ ಇದರ ಒಂದು ಅಂಬಾಸಿಡರ್ ಯಾರಾಗಿದ್ದಾರೆ ಅಂದರೆ ಬ್ಯಾಡ್ಮಿಂಟನ್ ತಾರೆ PV ಸಿಂಧು ಅವರನ್ನು ನೇಮಕ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದು ಎಕ್ಸಾಮ್ನಲ್ಲಿ ಕೇಳ್ಬೋದು. ವಿಶ್ವ ತಂಬಾಕು ರಹಿತ ದಿನದ ಈ ಒಂದು ಅಂಬಾಸಿಡರ್ ಯಾರು ಮಾಡಿದ್ದಾರೆ ಅಂದರೆ ಬ್ಯಾಡ್ಮಿಂಟನ್ ತಾರೆ PV ಸಿಂಧು ಅವರನ್ನು ನೇಮಕ ಮಾಡಿದ್ದಾರೆ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಏನು ಕೇಳ್ಬೋದು ಅಂದರೆ, ಈ ಒಂದು ತಂಬಾಕು ಸಂಶೋಧನಾ ಸಂಸ್ಥೆ ಎಲ್ಲದಂತಲೂ ಸಹ ಕೇಳ್ಬೋದು. ಇದು ಎಲ್ಲದಂದರೆ ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ ಅದ, ಮತ್ತು ಇದರ ಮಂಡಳಿ ಎಲ್ಲದಂದರೆ ಆಂಧ್ರದ ಗುಂಟೂರಿನಲ್ಲಿ ಅದ. ಸೊ ಇಷ್ಟು ಪ್ರಶ್ನೆ ಸಹ ಬರ್ಬೋದು. ಫಸ್ಟು ಯಾವ ದಿನ ಆಚರಣೆ ಮಾಡ್ತಾರೆ, ಇದರ ದೇಹವಾಕ್ಯ ಏನಾದ ಅಂತ ಕೇಳ್ಬೋದು, ಇದರ ಅಂಬಾಸಿಡರ್ ಯಾರು ಅಂತ ಕೇಳ್ಬೋದು, ಮತ್ತು ಇದರ ಸಂಸ್ಥೆ ಎಲ್ಲದಂತಲೂ ಕೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು, ಈ ಒಂದು ತಂಬಾಕು ರಹಿತ ಪ್ರತಿಜ್ಞೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಒಂದು ಆ್ಯಪ್ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಏನಂತಂದರೆ ಮೈ ಗೌರ್ನಮೆಂಟ್ ಆ ಒಂದು ಆ್ಯಪ್ ಮೂಲಕ ಅದರಲ್ಲಿ ಏನು ಮಾಡ್ತಾರೆ, ವೋಟ್ ಮಾಡೋದ್ರ ಮೂಲಕ ಈ ಒಂದು ತಂಬಾಕು ರಹಿತ ಪ್ರತಿಜ್ಞೆಯನ್ನು ತಡೆಯುವುದರ ಸಲುವಾಗಿ ಈ ಒಂದು ಪೋರ್ಟಲ್ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದು ಸಹ ಕೇಳ್ಬೋದು ಯಾವ ಆ್ಯಪ್ ಅಂತೇಳಿ. ನೆಕ್ಸ್ಟ್ ಈ ಒಂದು ತಂಬಾಕಿನಲ್ಲಿ ಯಾವೊಂದು ರಾಸಾಯನಿಕ ಇರ್ತದಂತ ಸಹ ಕೇಳ್ಬೋದು GKನಲ್ಲಿ.
ಇದರಲ್ಲಿ ನಿಕೋಟಿನ್ ಎಂಬ ರಾಸಾಯನಿಕ ಹೊಂದಿರ್ತದೆ. ಮತ್ತು ಇದನ್ನು ಭಾರತಕ್ಕೆ ಪರಿಚಯಿಸಿದವರು ಯಾರು ಅಂದರೆ ಪೋರ್ಚುಗೀಸರು ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಭಾರತ ಸರ್ಕಾರವು 2007 ಮತ್ತು 2008ನೇ ಸಾಲಿನಲ್ಲಿ 11ನೇ ಪಂಚವಾರ್ಷಿಕ ಅವಧಿಯಲ್ಲಿ ಈ ಒಂದು ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮವನ್ನು ಜಾರಿಗೆ ಮಾಡ್ಯಾರಂತಲೇ ಹೇಳ್ಬೋದು. ಇಷ್ಟೆಲ್ಲ ಸಹ ಈ ಒಂದು ತಂಬಾಕಿನ ಮೇಲೆ ಪ್ರಶ್ನೆ ಬರ್ತವೆ. ದಿನ, ಅಂಬಾಸಿಡರು, ದೇಹವಾಕ್ಯ ಮತ್ತು ಸಂಸ್ಥೆ ಮತ್ತು ಈ ಒಂದು ಆ್ಯಪ್ ಇಷ್ಟು ಸಹ ನೋಡ್ಕೋಬೇಕು. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ ಆಯ್ಕೆ ಆದ 2000 ಅಂದರೆ ಈ ಒಂದು 2024 ನಾನು ಹೇಳ್ತೀನಿ. ಸೊ ಈ ಒಂದು ಸಂಸ್ಥೆಗೆ ಆಯ್ಕೆ ಆದ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಯಾವ ಪ್ರಶಸ್ತಿ? ನೆಲ್ಸನ್ ಮಂಡೇಲಾ ಪ್ರಶಸ್ತಿ. ಇದು ಇಂಡಿವಿಜುವಲ್ ಆಗಿ ಯಾವುದೇ ಒಂದು ವ್ಯಕ್ತಿಗೆ ಕೊಡೋಂಗಿಲ್ಲ. ಇದು ಯಾವ ಸಂಸ್ಥೆ ಕೊಡ್ತಾರಂದರೆ ವೈದ್ಯಕೀಯ ಸಂಸ್ಥೆಗೆ ಕೊಡ್ತಾರೆ. ಸೊ ಹಾಗಾಗಿ ಈ ಒಂದು ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ ಆಯ್ಕೆಯಾದ ಸಂಸ್ಥೆ ಯಾವುದು ಅಂದರೆ ಈ ಒಂದು ಬೆಂಗಳೂರಿನಲ್ಲಿರುವ ನಿಮಾನ್ಸ್ ಈ ಒಂದು ಸಂಸ್ಥೆಗೆ ಈ ಒಂದು ಪ್ರಶಸ್ತಿ ಬಂದದ. ಸೊ ಈ ಒಂದು ಸಂಸ್ಥೆಯು ಅಂದರೆ ಈ ಒಂದು ಯಾವ ಕ್ಷೇತ್ರಕ್ಕೆ ನೆಲ್ಸನ್ ಮಂಡೇಲಾ ಪ್ರಶಸ್ತಿ ಕೊಡ್ತಾರೆ ಅಂದರೆ ಇದು ಆರೋಗ್ಯ ಸಂಸ್ಥೆಗೆ ಕೊಡ್ತಾರೆ. ಮತ್ತು ಇದು 2019ರಿಂದ ಕೊಟ್ಕೋತಾ ಬರ್ತಾ ಇದ್ದಾರೆ. ಸೊ ಹಾಗಾದರೆ ಈ ಒಂದು ನಿಮಾನ್ಸ್ ಫುಲ್ ಫಾರ್ಮ್ ಸಹ ಕೇಳ್ಬೋದು ಕೆಲವೊಂದು ಸಾರಿ. ಏನದಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಕೆಲವೊಂದು ಸಾರಿ ಕೇಳ್ಬೋದು, ಹಾಗಾಗಿ ನೋಡ್ಕೋಬೇಕು. ನೆಕ್ಸ್ಟು ಈಗ ನಮ್ಮ ಭಾರತದ ವೈದ್ಯಕೀಯ ಸಂಸ್ಥೆಗಳಲ್ಲಿ ಈ ಒಂದು ನಿಮಾನ್ಸ್ ಎಷ್ಟನೇ ಸ್ಥಾನ ಅದಂದರೆ 4ನೇ ಸ್ಥಾನ ಅದ. ಮತ್ತು ಇದ್ರ ಲೋಗೋ ಸಹ ಕೇಳ್ಬೋದು. ಇದ್ರ ಲೋಗೋ ಏನದಂದರೆ ಬಿಳಿ ಹಂಸ ಈ ಒಂದು ನಿಮಾನ್ಸ್ದ ಲೋಗೋ ಅದಂತಲೇ ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ನಾವು ನೆನ್ಪಿಟ್ಕೋಬೇಕಾದ ಅಂಶ ಏನಂದರೆ ನೆಲ್ಸನ್ ಮಂಡೇಲಾ 2024ರಲ್ಲಿ ಯಾವ ಸಂಸ್ಥೆಗೆ ಬಂದದ? ನಿಮಾನ್ಸ್ ಆರೋಗ್ಯ ಸಂಸ್ಥೆಗೆ ಬಂದದ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಆಯ್ಕೆಯಾದ ಮೊದಲ ಫುಟ್ಬಾಲ್ ಆಟಗಾರರು ಯಾರು? ಸೊ ಇದು ಒಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡು ಇದು ಕ್ರೀಡೆಗೆ ಕೊಡ್ತಾರೆ. ಅದರಲ್ಲೂ ಸಹ ಎಲ್ಲ ಕ್ರೀಡೆಗೂ ಕೊಟ್ಟಿರ್ತಾರೆ. ಮತ್ತು ಇದರಲ್ಲಿ ಫುಟ್ಬಾಲ್ನಲ್ಲಿ ತೆಗೆದುಕೊಂಡಂಥ ಮೊದಲ ಆಟಗಾರರು ಯಾರು ಅಂದರೆ ಸೊ ಯಾಕೆ ಇದೇ ಪ್ರಶ್ನೆ ತಗೊಂಡು ಅಂದರೆ ಈಗ ಇತ್ತೀಚೆಗೆ ಸುನಿಲ್ ಛೆಟ್ರಿ ಅವರು ಒಂದು ಫುಟ್ಬಾಲ್ ಆಟಕ್ಕೆ ನಿವೃತ್ತಿಯನ್ನು ಪಡೆದುಕೊಂಡಾರ. ಸೊ ಹಾಗಾಗಿ ಇದ್ರ ಮೇಲೆ ಕೇಳ್ಬೋದು. ರೀಸೆಂಟಾಗಿ ಏನು ನಡೆದಿರ್ತಾವಲ್ಲ ಆ ಒಂದು ಟಾಪಿಕ್ ಮೇಲೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ಈ ಒಂದು ಫುಟ್ಬಾಲ್ನಲ್ಲಿ ಮೊದಲ ಬಾರಿಗೆ ತೆಗೆದುಕೊಂಡವರು ಸುನಿಲ್ ಛೆಟ್ರಿ ಅಂತಲೇ ಹೇಳ್ಬೋದು. ಸೊ ಎಷ್ಟರಲ್ಲಿ ಬಂದದ ಈ ಒಂದು ಅವಾರ್ಡ್ ಅವರಿಗೆ ಅಂದರೆ 2021ರಲ್ಲಿ. ಅದೇ ರೀತಿಯಾಗಿ ಅವರು ಇನ್ನೂ 2 ಪ್ರಶಸ್ತಿಗಳು ಸಹ ಪಡೆದುಕೊಂಡಾರ. ಯಾವ ಅಂತಂದರೆ ಅರ್ಜುನ್ ಪ್ರಶಸ್ತಿ ಬಂದುಬಿಟ್ಟು 2011ರಲ್ಲಿ ಕೊಟ್ಟಿದ್ದಾರೆ. ಮತ್ತು ಪದ್ಮಶ್ರೀ ಎಷ್ಟರಲ್ಲಿ ಅಂದರೆ 2019ರಲ್ಲಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇವರು ಎಷ್ಟು ಪಂದ್ಯಗಳು ಆಡ್ಯಾರ ಮತ್ತು ಈ ಒಂದು ಫುಟ್ಬಾಲ್ನಲ್ಲಿ ಹೇಳ್ಬೇಕಂದ್ರೆ ಗೋಲ್ಗಳಂತಲೇ ಹೇಳ್ತಾರೆ. ಇವರು 150 ಪಂದ್ಯಗಳನ್ನು ಆಡಿ ಅದರಲ್ಲಿ 94 ಗೋಲ್ಗಳನ್ನು ಪಡೆಯೋದ್ರ ಮೂಲಕ ಇವರಿಗೆ ಗೋಲ್ ಮಿಷನ್ ಎಂಬ ಖಾತೆಗೆ ಇವರು ಪಾತ್ರರಾಗಿದ್ದಾರೆ. ಗೋಲ್ ಮಿಷನ್ ಅಂತೇಳಿ ಯಾರಿಗೆ ಕರೀತಾರಂತ ಸಹ ಕೇಳ್ಬೋದು. ಮತ್ತು ಎಷ್ಟು ಪಂದ್ಯಗಳಲ್ಲಿ ಎಷ್ಟು ಗೋಲ್ ಗಳಿಸಿಕೊಂಡಾರಂತನೂ ಸಹ ಕೇಳ್ಬೋದು. ಹಾಗಾಗಿ ಇದು ಇಂಪಾರ್ಟೆಂಟು. ನೆಕ್ಸ್ಟು ಈ ಒಂದು ಫುಟ್ಬಾಲ್ ಆಟಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳಂತಲೇ ಹೇಳ್ಬೋದು. ಸೊ ಇದರಲ್ಲಿ ಹೆಚ್ಚಾಗಿ ಮೋಸ್ಟ್ ಫೇಮಸ್ ಅಂದರೆ ಇವರು ಕ್ರಿಶ್ಚಿಯಾನೋ ರೊನಾಲ್ಡೋ ಅವರು. ಇವರು ಯಾವ ದೇಶದವರು ಅಂದರೆ ಮೋಸ್ಟ್ ಫೇಮಸ್ ಆಗಿರೋರು ಇವರು ಪೋರ್ಚುಗಲ್ ದೇಶದವರು. ಇವರು 205 ಪಂದ್ಯಗಳು ಆಡಿ ಅದರಲ್ಲಿ 128 ಗೋಲ್ ಪಡೆದುಕೊಂಡು ಇವರು ಮೊದಲನೇ ಸ್ಥಾನದಾರ. ಎರಡನೇದಾಗಿ ಲಿಯೋನೆಲ್ ಮೆಸ್ಸಿ ಅವರು, ಇವರು 2ನೇ ಸ್ಥಾನದಾರ. ಇವರು ಅರ್ಜೆಂಟೈನಾ ದೇಶದವರು. 180 ಪಂದ್ಯಗಳನ್ನು ಆಡಿ 106 ಗೋಲ್ಗಳನ್ನು ಪಡೆದುಕೊಂಡಾರ. ಸೊ ಅದೇ ರೀತಿ 3ನೇ ಸ್ಥಾನದಲ್ಲಿ ನಮ್ಮ ದೇಶದವರಾದ ಸುನಿಲ್ ಛೆಟ್ರಿ ಅವರು 150 ಪಂದ್ಯಗಳನ್ನು ಆಡಿ 94 ಗೋಲನ್ನು ಪಡೆದುಕೊಂಡರಂತಲೇ ಹೇಳ್ಬೋದು. ಸೊ ಇವರಿಗೆ ಇನ್ನೊಂದು ಹೆಸರು ಏನಂತ ಕರೀತಾರಂದರೆ ಭಾರತೀಯ ಫುಟ್ಬಾಲ್ ಪೋಸ್ಟರ್ ಬಾಯ್ ಅಂತಲೂ ಸಹ ಕರೀತಾರಂತಲೇ ಹೇಳ್ಬೋದು. ಸೊ ಇಲ್ಲಿವರೆಗೂ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಇಷ್ಟವಾದಲ್ಲಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.